ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಭಾಷೆಯನ್ನ ಅರ್ಥೈಸಿಕೊಳ್ಳುವಲ್ಲಿ ಅತ್ಯಂತ ಪ್ರಮುಖವಾಗಿರುವಂತಹ ಮತ್ತೊಂದು ಅಂಶ ಅಂದ್ರೆ ಅದು ಕಾಗುಣಿತ. ಪ್ರತಿ ಭಾಷೆಯು ಕೂಡ ತನ್ನದೇ ಆದಂತಹ ಲಿಪಿಯನ್ನ, ತನ್ನದೇ ಆದಂತಹ ಅಕ್ಷರ ಸ್ವರೂಪವನ್ನ ಹೊಂದಿರುತ್ತೆ. ಹೀಗೆ ಭಾಷೆಯನ್ನ ಅರ್ಥೈಸಿಕೊಳ್ಳಲಿಕ್ಕೆ ಕೇವಲ ಮಾತನಾಡಿದ್ರೆ ಸಾಕಾಗೋದಿಲ್ಲ. ಒಂದು ಭಾಷೆಯನ್ನ ಪರಿಪೂರ್ಣವಾಗಿ ಯಾವಾಗ ಕಲಿತೀವಿ ಅಂತಂದಾಗ ಮಾತನಾಡ್ಲಿಕ್ಕೆ ಜೊತೆಗೆ ಬರೆಯಲಿಕ್ಕೆ, ಈ ಎರಡು ಏಕಮುಖ ಆದಾಗ ಮಾತ್ರ ಆ ಭಾಷೆಯ ಮೇಲಿನ ಹಿಡಿತ ಸಾಧಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನಮ್ಮ ಭಾಷೆ ಆಗಿರುವಂತಹ ಕನ್ನಡ ಭಾಷೆಯನ್ನ ನಾವು ಮನದಟ್ಟು ಮಾಡ್ಕೊಳ್ಬೇಕಂತಂದ್ರೆ, ಪರಿಣಾಮಕಾರಿಯಾಗಿ ಅದನ್ನ ಕಲಿಬೇಕು ಅಂತಂದಾಗ ಬರವಣಿಗೆಯು ಕೂಡ ಅತ್ಯಂತ ಅಗತ್ಯ. ಅಂತಹ ಬರವಣಿಗೆಗೆ ಬಹಳಷ್ಟು ಉಪಯುಕ್ತವಾಗ್ತಕ್ಕಂತಹ ಅಂಶ ಅಂದ್ರೆ ಅದು ವರ್ಣಮಾಲೆ. ವರ್ಣಮಾಲೆಯನ್ನ ಈ ಹಿಂದಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡಿದ್ದೀವಿ. ಇಂದಿನ ತರಗತಿಯಲ್ಲಿ ನಾವು ಕಾಗುಣಿತದ ಕುರಿತಾಗಿ ಅಧ್ಯಯನ ಮಾಡೋಣ. ಏನು ಕಾಗುಣಿತ ಅಂತಂದ್ರೆ ಅನ್ನುವಂತ ಒಂದು ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ತಾ ಕಾಗುಣಿತದ ಸ್ವರೂಪ ಹೇಗೆಲ್ಲ ಬದಲಾಗುತ್ತೆ, ಅದರ ರೂಪ ಹೇಗಿದೆ ಅನ್ನುವಂತ ವಿಚಾರವನ್ನ ಇಂದಿನ ತರಗತಿಯಲ್ಲಿ ನಾವು ಅರ್ಥೈಸ್ಕೊಳ್ತಾ ಹೋಗೋಣ. ಇಂದಿನ ನಮ್ಮ ಪಾಠ ಕಾಗುಣಿತ ಅಥವಾ ಗುಣಿತಾಕ್ಷರ. ಗುಣಿತಾಕ್ಷರ ಅಂದ್ರೂ ಕೂಡ ಕಾಗುಣಿತವೇ, ಕಾಗುಣಿತ ಅಂದ್ರೂ ಕೂಡ ಗುಣಿತಾಕ್ಷರ. ಕಾಗುಣಿತ ಅಂದ್ರೆ ಏನು ಸಾಮಾನ್ಯವಾಗಿ ಕಾಗುಣಿತ ಅಂತಂದ್ರೆ ನಾವ್ ಹೇಳ್ತೀವಿ ಕಾ ಕಾ ಕಿ ಕಿ ಕು ಕು. ಹೌದು, ಇದು ಕಾಗುಣಿತವನ್ನ ಬರೆಯುವಂತಹ ಅಕ್ಷರದ ರೂಪ. ಆದ್ರೆ ಅದರ ಅರ್ಥ ಏನು ಅರ್ಥ ಇದೆ? ಕಾಗುಣಿತಕ್ಕೊಂದು ಅರ್ಥ ಕೊಡ್ಬೇಕಲ್ವಾ ಅಂತಂದಾಗ ವ್ಯಾಖ್ಯಾನ ಬಹಳ ಸುಲಭ. ಏನು ಕಾಗುಣಿತದಲ್ಲಿ ಬದಲಾವಣೆಗಳಾಗ್ತಾ ಇದಾವೆ ಅವುಗಳನ್ನ ನೋಡ್ಕೊಂಡಾಗ ನಮ್ಗೆ ಗೊತ್ತಾಗುತ್ತೆ. ಏನು ವ್ಯಂಜನ, ಯಾವುದು ವ್ಯಂಜನ? ಉದಾಹರಣೆಗೆ ನಾವು ತೆಗೆದುಕೊಳ್ತೀವಿ, ಇದು ಒಂದು ವ್ಯಂಜನ, ಇದು ಒಂದು ವ್ಯಂಜನ, ಇದು ಒಂದು ವ್ಯಂಜನ ಅಂತ ನಾವು ಕರಿಬಹುದು. ಹೌದು, ಇದು ವ್ಯಂಜನ. ಆದರೆ ಮೂಲ ವ್ಯಂಜನ ಬೇರೆ. ಮೂಲ ವ್ಯಂಜನ ಒಂದು ಕ, ನ, ನ. ಯಾವ ವ್ಯಂಜನಕ್ಕೆ ಸ್ವರ ಪಡ್ಕೊಂಡ್ಬಿಡುತ್ತೋ ಆಗ ಅದು ಪರಿಪೂರ್ಣ ವ್ಯಂಜನ ಆಗ್ಬಿಡುತ್ತೆ. ಕ ಇದಿದ್ದು ಅದು ಕ ಆಯ್ತು. ಅದರಲ್ಲಿ ಅಕಾರ ಅನ್ನುವಂಥ ಸ್ವರವನ್ನ ಸೇರ್ಕೊಳ್ತಾ ಹೋಯ್ತು. ಹೀಗೆ ಪ್ರತಿ ವ್ಯಂಜನವೂ ಕೂಡ ಸ್ವರಗಳನ್ನ ಪಡ್ಕೊಳ್ತಾ ಹೋಗುತ್ತೆ. ಹೀಗೆ ಎಲ್ಲಾ ವ್ಯಂಜನಗಳು ಕೂಡ ಸ್ವರವನ್ನ ಪಡೆದುಕೊಂಡು ಪರಿಪೂರ್ಣ ಆಗ್ತಕ್ಕಂತಹ ಅಕ್ಷರಗಳಿಗೆ, ರೂಪುಗೊಳ್ತಕ್ಕಂಥ ಅಕ್ಷರಗಳಿಗೆ ನಾವು ಕಾಗುಣಿತ ಅಂತ ಕರಿತೀವಿ. ನೋಡೋಣ, ವ್ಯಂಜನಗಳಿಗೆ ಸ್ವರಗಳು ಕೂಡಿದಾಗ ರೂಪುಗೊಳ್ಳುವಂತಹ ಅಕ್ಷರಗಳಿಗೆ ನಾವು ಕಾಗುಣಿತ ಅಂತ ಕರಿಬಹುದು. ಹೇಗೆಲ್ಲ ಕಾಗುಣಿತ ರೂಪುಗೊಳ್ಳುತ್ತೆ ಅನ್ನುವಂಥದ್ದನ್ನ ನಾವು ಒಂದು ಹರಿವು ಪಥದ ಮೂಲಕ ಅರ್ಥೈಸ್ಕೊಳ್ತಾ ಹೋಗೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಕಾಗುಣಿತವನ್ನ ಸ್ಥೂಲವಾಗಿ ಅರ್ಥೈಸಿಕೊಳ್ಳಲಿಕ್ಕೆ ನಮಗೆ ಈ ಹರಿವು ಪಠ ಬಹಳಷ್ಟು ಉಪಯುಕ್ತ ಆಗುತ್ತೆ. ಮೊದಲನೇದಾಗಿ ನಾವು ನೋಡ್ತಾ ಹೋಗೋಣ ಕ್ರಮ ಸಂಖ್ಯೆ. ಕ್ರಮ ಸಂಖ್ಯೆ ಅಂದ್ರೆ ಒಂದು. ಕ್ರಮ ಸಂಖ್ಯೆ ಒಂದು. ವ್ಯಂಜನ, ಯಾವುದಾದ್ರೂ ಒಂದು ವ್ಯಂಜನವನ್ನ ತೆಗೆದುಕೊಳ್ಳೋಣ. ಯಾವುದು? ಮೊದಲನೆಯ ವ್ಯಂಜನ ಕ. ಈಗಾಗಲೇ ನಾನು ಹೇಳಿದ್ದೀನಿ, ಕ ಅಂದಾಗ ಅದು ಸ್ವರರಹಿತವಾಗಿರುವಂಥದ್ದು.
ಸ್ವರರಹಿತವಾಗಿರುವಂತಹ ವ್ಯಂಜನ. ಈ ವ್ಯಂಜನಗಳಿಗೆ ಸ್ವತಂತ್ರ ಅರ್ಥ ಇಲ್ಲ. ಯಾವಾಗ ಸ್ವರವನ್ನ ಪಡ್ಕೊಳ್ತೋ ಆಗ್ಲೇ ಅದಕ್ಕೆ ಒಂದು ಅರ್ಥವನ್ನ ಬರ್ತಕ್ಕಂಥದ್ದು. ಹಾಗಾಗಿ ವ್ಯಂಜನವನ್ನ ತೆಗೆದುಕೊಳ್ಳೋಣ. ಸ್ವರ, ಅದಕ್ಕೆ ಆ ಅನ್ನುವಂತಹ ಸ್ವರವನ್ನ ಸೇರಿಸೋಣ, ಮಿಲನಗೊಳಿಸೋಣ. ಸ್ವರದ ಚಿಹ್ನೆ ಏನು? ಸಾಮಾನ್ಯವಾಗಿ ನೋಡಿ, ಕ ಅಂತಂದಾಗ ಅದರದ ಮೇಲಿನ ಚಿಹ್ನೆ ಈ ರೀತಿಯಾಗಿ ಬರಿತೀವಿ. ಏನದು? ಚಿಹ್ನೆ ಹೆಸರು. ಏನ್ ಚಿಹ್ನೆ ಹೆಸರು? ತಲೆಯನ್ನ ಕಟ್ಟು. ಎಲ್ಲಿ ತಲೆ? ಅಕ್ಷರದ ತಲೆ ಎಲ್ಲಿದೆ ಅದನ್ನ ಕಟ್ಟು. ಹಳ್ಳಿ ಭಾಷೆಯಲ್ಲಿ ನಾವು ಹೇಳ್ತಾ ಇರ್ತೀವಿ, ಪೇಟವನ್ನ ಕಟ್ಟು. ಎಲ್ಲಿಗೆ ಕಟ್ತೀವಿ? ತಲೆಯನ್ನ ಕಟ್ಟು. ಅದಕ್ಕಾಗಿ ಅದು ತಲಗಟ್ಟು ಅನ್ನುವಂತ ಹೆಸರನ್ನ ಪಡ್ಕೊಳ್ತು. ಅದರ ಚಿಹ್ನೆ ಹೆಸರು ತಲಗಟ್ಟು. ತಲೆಯನ್ನ ಕಟ್ಟಬೇಕು. ನೋಡಿ, ಕನ್ನಡ ಅಡಚಣೆಗಾಗಿ ವಿಷಾದವನ್ನ ವ್ಯಕ್ತಪಡಿಸ್ತಾ ತರಗತಿಯನ್ನ ಮುಂದುವರಿಸ್ತಾ ಹೋಗೋಣ. ತಲೆಯನ್ನ ಕಟ್ಟು. ತಲೆಗಟ್ಟು ಏನು? ಹೆಚ್ಚಾಗಿ ಅಡಿಗೆಯನ್ನ ಮನೆಯಲ್ಲಿ ಮಾಡಾಕಿದ್ರೆ ಉಳಿದೋಗ್ಬಿಟ್ಟಿದ್ರೆ ಅವ್ರ ತಲೆ ಕಟ್ಟಿಬಿಡಿ ಅಂತೆಲ್ಲ ನಾವು ಹೇಳ್ತಾ ಇರ್ತೀವಿ. ಇವೆಲ್ಲವೂ ಕೂಡ ಸ್ವಾಭಾವಿಕವಾಗಿ ಬರ್ತಕ್ಕಂಥದ್ದು. ಹಾಗೆ ಈ ವ್ಯಂಜನಕ್ಕೆ ಮೇಲೆ ತಲೆಯನ್ನ ಕಟ್ಟಬೇಕು. ಅದಕ್ಕಾಗಿ ತಲೆಗಟ್ಟು. ಪ್ರತಿ ಅಕ್ಷರಕ್ಕೂ ನೋಡಿ, ಈಗ ಮ ನೋಡಿ ತಲೆಗಟ್ಟು ಕೊಡ್ಬೇಕು. ನ ಮೇಲೆ ತಲೆಗಟ್ಟು ಕೊಡ್ಬೇಕು. ಯ ತಲೆಗಟ್ಟು ಕೊಡ್ಬೇಕು. ನೆಕ್ಸ್ಟ್ ಅದೇ ತರ ನೀವು ನೋಡೋದಾದ್ರೆ ಚ ತಲೆಗಟ್ಟು ಕೊಡ್ಬೇಕು. ಎಲ್ಲದಕ್ಕೂ ಮೇಲೆ ತಲೆಗಟ್ಟು. ಇದು ಅತ್ಯಂತ ಪರಿಣಾಮಕಾರಿಯಾಗಿರ್ತಕ್ಕಂಥ ಕನ್ನಡ ಭಾಷೆಯಲ್ಲಿರತಕ್ಕಂಥ ಒಂದು ವೈಜ್ಞಾನಿಕ ಬರೆಯುವ ವಿಧಾನ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮುಂದುವರೆದ ನಾವು ನೋಡೋಣ. ಅದ್ರ ಪಡೆಯುವ ರೂಪ ಹೇಗೆ? ಸ್ವರರಹಿತವಾಗಿರ್ತಕ್ಕಂಥ ವ್ಯಂಜನ, ಅದಕ್ಕೆ ಅಕಾರವನ್ನ ಸೇರಿಸಿದ್ವಿ. ಸ್ವರದ ಚಿಹ್ನೆ ಬಂದು ತಲೆಗಟ್ಟು ಆಯ್ತು. ಚಿಹ್ನೆಯ ಹೆಸರು ತಲೆಗಟ್ಟು. ಈಗ ಅದು ಯಾವ ರೀತಿ ಕಾಗುಣಿತದ ಸ್ವರೂಪವನ್ನ ಪಡ್ಕೊಳ್ಳುತ್ತೆ ಅಂತಂದ್ರಾಗ ಕ. ಓಕೆ, ಇದಕ್ಕ ಮೊದಲನೆಯ ವ್ಯಂಜನ ಆಯ್ತು. ಅದೇ ವ್ಯಂಜನವನ್ನ ತೆಗೆದುಕೊಳ್ಳೋಣ. ಎರಡು ಕ. ಅದೇ ರೀತಿಯಾದಂತ ವ್ಯಂಜನನೇ. ಸ್ವರ ಏನು? ನಮ್ಮಲ್ಲಿ ಸ್ವರಗಳು ಇದಾವೆ. ಆ ಇಂದ ಹಿಡಿದು ಅವರೆಗೂ ಇದಾವೆ. ಎರಡು ಯೋಗವಾಹಗಳನ್ನು ಕೂಡ ಸೇರಿಸ್ಕೊಂಡ್ಬಿಡೋಣ. ಹಾಗೇನೆ ಇದಾಗ್ಬಿಡ್ತು. ಇರ್ತಕ್ಕಂಥ 13 ಸ್ವರಗಳನ್ನು ನಾವು ಸೇರಿಸ್ತಾ ಹೋಗೋಣ. ನೋಡಿ, ಕ. ಈಗ ಸ್ವರ ಯಾವುದು? ಆ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇದು ಅ, ಇದು ಆ. ದೀರ್ಘ ಸ್ವರ. ವರ್ಣಮಾಲೆಯಲ್ಲಿ ಮೊದಲು ಹ್ರಸ್ವ ಸ್ವರ, ದೀರ್ಘ ಸ್ವರದ ಉಚ್ಚಾರಣೆ ಬಹಳ ಮುಖ್ಯ. ಈ ಎರಡು ವ್ಯತ್ಯಾಸ ನಿಮಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ನೀವು ಎಷ್ಟೇ ಭಾಷೆಯನ್ನ ಪರಿಣಾಮಕಾರಿಯಾಗಿ ಬಳಸಿದ್ರು ಕೂಡ ಅದು ಅಪಭ್ರಂಶ ಆಗ್ಬಿಡುತ್ತೆ. ಅದಕ್ಕಾಗಿ ಆ ಈ ಸ್ವರವನ್ನು ಉಚ್ಚಾರಣೆ ಮಾಡ್ತಕ್ಕಂತಹ ರೂಪ ಏನು? ದೀರ್ಘ. ಅದು ದೀರ್ಘ ಅಂದ್ರೆ ಏನು? ಉದ್ದವಾಗೇ ಹೇಳ್ಬೇಕು ಅಂತ ಅದರ ಅರ್ಥ. ಭಾಗ್ಯವಂತ ಅಂತ ಅನ್ಬಾರ್ದು, ಭಾಗ್ಯವಂತ ಅಂದಾಗ್ಲೇ ಅದರ ಅರ್ಥ ಸ್ವರೂಪವನ್ನ ಪಡ್ಕೊಳ್ತಾ ಹೋಗುತ್ತೆ. ಸರಿ, ಈಗ ಸ್ವರ ಆ ಆಯ್ತು. ಆ ಸ್ವರದ ಚಿಹ್ನೆ ಏನು ನೋಡಿ? ಏನಂತ ಕರೀಬಹುದು? ತಲಗಟ್ಟು ದೀರ್ಘ. ತಲಗಟ್ಟನ್ನು ಏನ್ ಮಾಡ್ತಾ ಇದೀವಿ? ದೀರ್ಘಗೊಳಿಸ್ತಾ ಇದೀವಿ. ಸಾಮಾನ್ಯವಾಗಿ ನಾವೆಲ್ಲ ಹೇಳ್ತೀವಿ ಕಾ ತಲಗಟ್ಟು, ಕಾ ದೀರ್ಘ, ಕಾ ಏನ್ ಕಾ. ಅದರಲ್ಲಿ ಇರ್ತಕ್ಕಂಥ ಉಚ್ಚಾರಣೆ ಅರ್ಥ ಮಾಡಿಸ್ಲಿಲ್ಲ ಅಂತಂದಾಗ ಆ ಕಲಿಕೆ ಪರಿಣಾಮಕಾರಿ ಆಗಲ್ಲ. ಇದು ತಲೆಗಟ್ಟು ಏನಾಗಿದೆ? ತಲೆಯನ್ನ ಕಟ್ತಾ ಇರ್ತಕ್ಕಂಥ ದೀರ್ಘ ಮಾಡಿದೀವಿ ಅನ್ನುವಂತಹ ರೂಪ ಸ್ವರದ ಚಿಹ್ನೆಯಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ. ಪಡೆಯುವಂತಹ ರೂಪ ನೋಡಿ, ಕಾ. ಇದು ಕ, ಇದು ಕ. ತದನಂತರ ನಾವು ನೋಡೋಣ ವ್ಯಂಜನ ಕ, ಸ್ವರ ಈ, ಚಿಹ್ನೆ ಏನೋ ಒಂದು ರೀತಿಯಾಗಿ ಒಂದು ಉದ್ದವಾದಂತಹ ಗಿರೆಗೆ ಒಂದು ಸೊನ್ನೆಯನ್ನ ಸುತ್ತಿರತಕ್ಕಂತ ರೂಪ ನಮಗೆ ಗೊತ್ತಾಗ್ತಾ ಇದೆ. ಅದರ ಹೆಸರು ಏನು ಅಂದ್ರೆ ಗುಡಸಿ. ಗುಡಸಿ, ಗುಡಸಿ. ತದನಂತರ ಆ ಕಾಗೆ ಗುಡಿಸಿಯನ್ನ ಸೇರಿಸಿದ್ರೆ ಹೇಗ್ ಕಾಣುತ್ತೆ? ಗುಡಿಸಿ ಅಂತಂದ್ರೆ ಏನು? ಮನೆಯನ್ನ ಸಾರಿಸಿ ಗುಡಿಸೋದು, ಅದು ಬೇರೆ. ಅದಲ್ಲ, ಇಲ್ಲಿ ಕೀ, ಗುಡಸಿ.
ತದನಂತರ ಕ್ ವ್ಯಂಜನ. ಅದೇ ವ್ಯಂಜನಕ್ಕೆ, ಒಂದು ವ್ಯಂಜನಕ್ಕೆ ಸ್ವರಗಳೆಲ್ಲ ಸೇರ್ತಾ ಹೋದ್ರೇನೆ ಕಾಗುಣಿತದ ಸ್ವರೂಪ ಬರುವಂತದ್ದು. ಇದನ್ನ ನಾವು ಮೂಲವಾಗಿ ಅರ್ಥೈಸ್ಕೊಳ್ಬೇಕು. ಕ್ ಸ್ವರ ಏನು? ಈ ದೀರ್ಘ ಸ್ವರ ಈ. ಈಗ ಇಲ್ಲಿ ನೋಡಿ, ಇಲ್ಲಿ ಏನ್ ಬರುತ್ತೆ? ಗುಡಸಂದೀರ್ಘ. ಗುಡಸಂದೀರ್ಘ ಪಡೆಯುವಂತಹ ರೂಪ ನೋಡಿ ಕೀ. ನಾವು ಈ ಕಾರವನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು. ನೋಡಿ, ಈ ಬರೆಯುವಂತಹ ರೂಪದಲ್ಲಿ ಸಂಕೇತದಲ್ಲೇ ಚಿಹ್ನೆಗಳು ನಮಗ್ ಕಾಣಿಸ್ತಾ ಹೋಗುತ್ತೆ. ತದನಂತರ ವ್ಯಂಜನ ಕ್, ಸ್ವರ ಈ ಆದ್ಮೇಲೇನು ಉ. ಇಲ್ಲಿ ಯಾವ ಚಿಹ್ನೆ ಬರುತ್ತೆ? ಕೊಂಬು. ಸಾಮಾನ್ಯವಾಗಿ ನಮ್ಗೆಲ್ಲ ಕೊಂಬುಗಳಿದೆಯಾ? ಅಹಂಕಾರ ಅನ್ನುವಂಥದ್ದು ಬಂದಾಗ ಕೊಂಬು ಬರುತ್ತೆ ಅಂತ ಹೇಳ್ತೀವಿ. ಯಾರಿಗಾದ್ರೂ ಹೇಳ್ತೀನಿ ಅಂತಂದ್ರೆ ಏನು ಅವ್ರಿಗೇನು ಕೊಂಬುಗಳಿದ್ಯಾ ಅಂತ ಕೇಳ್ತೀವಿ. ಎಲ್ಲ ಪ್ರಾಣಿಗಳಿಗೆಲ್ಲ ಕೊಂಬೆಲ್ಲಿ ಇರುತ್ತೆ? ಸಾಮಾನ್ಯವಾಗಿ ಇದು ತಲೆ ಅಂತ ಅನ್ಕೊಂಡ್ರೆ ಕೊಂಬೆಲ್ಲಿರುತ್ತೆ? ಇಲ್ಲಿರುತ್ತೆ ನೋಡಿ. ಆ ಕೊಂಬಿನ ಚಿತ್ರವನ್ನ ಡೈರೆಕ್ಟ್ ಆಗಿ ತಗೊಂಬಂದು ಇಲ್ಲಿ ಕೊಟ್ಬಿಟ್ರೆ ಅದೇ ಕೊಂಬು, ಇನ್ನೆಲ್ಲೂ ಬೇರೆ ಇಲ್ಲ. ಎಲ್ಲವೂ ಕೂಡ ಸ್ವಾಭಾವಿಕವಾಗಿ ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥದ್ದೇ ಬಹಳಷ್ಟು ವಿಚಾರಗಳಿದಾವೆ. ಆ ಸುತ್ತಮುತ್ತಲು ಇರ್ತಕ್ಕಂತಹ ವಿಚಾರಗಳನ್ನ ನಾವು ಅರ್ಥೈಸ್ಕೊಂಡ್ರೆ ಕಲಿಕೆ ಬಹಳಷ್ಟು ಸುಲಭ ಆಗ್ತಾ ಹೋಗುತ್ತೆ. ಕೊಂಬು ಪಡೆಯುವಂತಹ ರೂಪ ಏನು ನೋಡಿ? ತಲೆಗಟ್ಟು ಕೊಟ್ಟದ್ಮೇಲೆ ಅದಕ್ಕೆ ಕೊಂಬನ್ನ ಕೊಡ್ತಾ ಇದೀವಿ, ಅದು ಕು. ಏನಾಯ್ತು? ಕು ಆಯ್ತು. ತದನಂತರ ವ್ಯಂಜನವನ್ನ ನೋಡೋಣ. ಕ್. ಈಗ ಸ್ವರ ಯಾವುದು? ಊ. ಅರ್ಥ ಆಗ್ತಾ ಇದೆಯಾ? ಚಿಹ್ನೆ ಏನು ನೋಡಿ? ಊಕಾರವನ್ನ ನೀವು ಅರ್ಧನ ಭಾಗ ಬರೆದು ಬಿಟ್ರೆ ಸಿಕ್ಬಿಡ್ತು ನೋಡಿ. ಈ ಸ್ವರಗಳಿದಾವಲ್ಲ, ವರ್ಣಮಾಲೆಯನ್ನ ಸರಿಯಾಗಿ ಕಲ್ತಿದೀವಿ ಅಂದ್ರೆ ಮುಂದಿನ ಹಂತ ಬಹಳ ಸುಲಭವಾಗಿ ಬರ್ತಾ ಹೋಗುತ್ತೆ. ಭಾಷೆಯನ್ನ ಕಲಿಸುವಂಥದ್ದು ಕೂಡ ಒಂದು ವೈಜ್ಞಾನಿಕ ಪದ್ಧತಿ ಇದೆ ಅಂತ ಭಾಷಾ ಪಂಡಿತರೆಲ್ಲ ಹೇಳ್ತಾ ಇರ್ತಾರೆ. ಅದು ಇಂದಿನ ದಿನಮಾನಗಳಲ್ಲಿ ಕನ್ನಡವನ್ನ ಸರಿಯಾಗಿ ಉಚ್ಚಾರಣೆ ಮಾಡೋದಕ್ಕೆ ಅಥವಾ ಬರೀಲಿಕ್ಕೆ ಬರದೇ ಇರತಕ್ಕಂತಹ ವಿದ್ಯಾರ್ಥಿಗಳನ್ನ ನೋಡಿದಾಗ ಅದು ನಿಜ ಅಂತ ಕೂಡ ಅನ್ಸುತ್ತೆ. ಆದ್ರೆ ನೀವು ವಿಶೇಷ, ನೀವು ಅದಕ್ಕಿಂತ ಹೊರತಾಗಿದ್ದೀರಿ ನೋಡಿ. ಊ ಅನ್ನುವಂತಹ ದೀರ್ಘ ಸ್ವರವನ್ನ ಬರೆದಾಗ, ಅರ್ಧ ಭಾಗವನ್ನ ಬರೆದಾಗ ಆ ಚಿಹ್ನೆ ನಮಗ್ ಸಿಗುತ್ತು. ಏನು ಸ್ವರದ ಚಿಹ್ನೆ ಹೆಸರೇನು? ಕೊಂಬುಂದೀರ್ಘ ಅಂತ ನಾವು ಸಾಮಾನ್ಯವಾಗಿ ಕರಿತೀವಿ. ಕೊಂಬು ಇಳಿ, ಕೊಂಬಿಲ್ಲಿದೆ, ಕೊಂಬು ನಿಲ್ಸೋದು ಹೆಂಗೆ? ಹಿಂಗೆ ಕೊಂಬಂದೀರ್ಘ ಅಂತ ಕರಿತೀವಿ. ಆದ್ರೆ ಬಹಳ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಂದ್ರೆ ನೋಡಿ, ಕೊಂಬಿಲ್ಲಿದೆ, ಇಳಿಸೋದು ಕೊಂಬಿಳಿ. ಕೊಂಬನ್ನ ಇಳಿಸ್ತಾ ಇದೀವಿ, ಕೊಂಬು, ಕೊಂಬಿಳಿ. ಪಡೆಯುವ ರೂಪ ಕೂ. ಪ್ರತಿ ವ್ಯಂಜನದ ಕಡೆಯಲ್ಲಿ ಆಯಾ ಸ್ವರದ ಶಬ್ದದಿಂದಲೇ ವ್ಯಂಜನ ಕಡೆ ಆಗ್ಬೇಕು. ಹೇಗೆ ನೋಡಿ? ಕು ಅಂದಾಗ ಕಡೆಯಲ್ಲಿ ಉ ಕೇಳಿಸ್ಬೇಕು, ಆಗ ಮಾತ್ರ ಉಚ್ಚಾರಣೆ ಸ್ಪಷ್ಟವಾಗಿದೆ ಅಂತ ಅರ್ಥ. ಕು ಅಂತಂದಾಗ ಅದು ಊಕಾರನೇ ಕೇಳಿಸ್ಬೇಕು. ಗೊತ್ತಾಗ್ತಾ ಇದೆಯಲ್ಲ? ಈ ಸ್ವರಗಳನ್ನ ಬರೆಯುವಂತಹ ರೂಪವನ್ನ ಮತ್ತಷ್ಟು ಅಧ್ಯಯನ ಮಾಡ್ತಾ ಮುಂದುವರಿತಾ ಹೋಗೋಣ. ಈಗ ಕ್ ವ್ಯಂಜನ, ಅದೇ ವ್ಯಂಜನಕ್ಕೆ ಇಲ್ಲಿರುವಂತದ್ದು ಸ್ವರ ಯಾವುದು? ರು. ಇಲ್ಲಿ ನೋಡಿ, ಋತ್ವ. ಋತ್ವ ನಾವು ವಟ್ರಸುಳಿ ಅಂತ ಕರಿತೀವಿ. ಸಾಮಾನ್ಯವಾಗಿ ನೀವು ನದಿ ಬದಿಯಲ್ಲೆಲ್ಲಾದ್ರೂ ಹೋಗಿದ್ರೆ, ನದಿಗಳು ಹರಿತಾ ಇರ್ತಕ್ಕಂಥ ನದಿಗಳ ಕಡೆ ನೀವೇನಾದ್ರೂ ನೋಡಿದ್ರೆ ಅಲ್ಲೊಂದು ಏನಿರುತ್ತೆ, ನದಿ ಹೀಗೆ ಹರಿದು ಬರ್ತಾ ಇರುತ್ತೆ, ಅಲ್ಲೊಂದು ಸುಳಿ ಈ ತರ ಇರುತ್ತೆ. ಆಮೇಲೆ ಆ ಸುಳಿ ತುಂಬಿಕೊಂಡು ಹೀಗೆ ಹರಿದುಕೊಂಡು ಹೋಗುತ್ತೆ, ಹೌದಲ್ವಾ? ಇದು ಸುಳಿ ನೋಡಿ. ಸುಳಿ ಎಂದಾಗ ಸುತ್ತುವಂತಹ ಕ್ರಮ, ಈ ರೀತಿ ಸುತ್ತು ಈ ರೀತಿ ಬರ್ತಾ ಇದೆ ನೋಡಿ. ಅದನ್ನ ಅದೇ ಸಂಕೇತವನ್ನ ಇದು ಕೊಟ್ರೆ ವಟ್ರ ಸುಳಿ.
ಪಡೆಯುವಂತಹ ರೂಪ ನೋಡಿ, ಕ್ರೂ. ಕ್ರೂ ಆಯ್ತು. ತದನಂತರ ಇನ್ನೊಂದು ವ್ಯಂಜನವನ್ನ ತೆಗೆದುಕೊಳ್ಳೋಣ. ಕ್. ಇಲ್ಲಿ ಎ ಕಾರವನ್ನ ತೆಗೆದುಕೊಂಡಾಗ ನೋಡಿ, ಏತ್ವ. ಇಲ್ಲಿ ಕೆ, ಏತ್ವ. ತದನಂತರ ಅದೇ ವ್ಯಂಜನವನ್ನು ತೆಗೆದುಕೊಳ್ಳೋಣ. ಕ್. ಈಗ ಸ್ವರ ಯಾವುದು? ಎ. ಇದು ಎ, ಇದು ಎ. ಇಲ್ಲಿ ಬರ್ತಕ್ಕಂಥದ್ದು ನೋಡಿ, ಏತ್ವ. ಏತ್ವನ್ ದೀರ್ಘನು ಅಂತಾನು ಕರೀತಾರೆ, ತಪ್ಪೇನಿಲ್ಲ. ಆದ್ರೆ ಏತ್ವ ಅನ್ನುವಂಥದ್ದು ಪರಿಣಾಮಕಾರಿ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಇಲ್ಲಿ ಕೆ. ಇಲ್ಲಿ ಜಾಗ ಇಲ್ಲದೆ ಇರೋದ್ರಿಂದ ನಾವು ಈ ಕಡೆ ಬರೆಯೋಣ. ತದನಂತರ 10ನೇದು ವ್ಯಂಜನ ಕ್. ಸ್ವರ ಏನನ್ನ ತೆಗೆದುಕೊಳ್ಳೋಣ? ಐ. ಐ ಕ್ ಪ್ಲಸ್ ಐ ಏನಾಯ್ತು? ಸೇರಿಸಿದಾಗ ಈ ವ್ಯಂಜನವನ್ನ ಉಚ್ಚಾರಣೆ ಮಾಡಿದ ಕಡೆಯಲ್ಲಿ ಸ್ವರದ ಶಬ್ದವೇ ಕೇಳಿಸ್ಬೇಕು. ಸ್ವರದಿಂದನೇ ಅದೇನಾಗ್ಬೇಕು? ಎಂಡ್ ಆಗ್ಬೇಕು, ಮುಕ್ತಾಯ ಪಡ್ಬೇಕು. ಐ. ಸ್ವರದ ಚಿಹ್ನೆ ಏನು ನೋಡಿ, ಒಂದು ಏತ್ವವನ್ನ ಕೊಟ್ಟು ಅದರ ಕೆಳಗಡೆ ನಾವು ಐತ್ವವನ್ನ ಕೊಡಬೇಕು. ಈ ಚಿಹ್ನೆಯ ಹೆಸರು ಐತ್ವ. ಐತ್ವ. ಐತ್ವವನ್ನ ಕೊಟ್ಟಾಗ ಆ ಐತ್ವವನ್ನ ಪಡೆದುಕೊಂಡಂತಹ ವ್ಯಂಜನ ಯಾವ ರೂಪವನ್ನ ಪಡ್ಕೊಳ್ಳುತ್ತೆ ಅಂತಂದಾಗ ಕೈ. ಕೈ ಈ ರೂಪದಲ್ಲಿ ಅದು ರೂಪುಗೊಳ್ತಾ ಹೋಗುತ್ತೆ. ತದನಂತರ ವ್ಯಂಜನ ಕ. ಸ್ವರ ಓ. ಇಲ್ಲಿ ಚಿಹ್ನೆ ಓತ್ವ. ಪಡೆಯುವಂತಹ ರೂಪ ಕೋ. ನಂತರ ಕ. ಈಗ ಓ. ಇಲ್ಲೇನಾಗುತ್ತೆ? ಓತ್ವ. ಪಡೆಯುವಂತಹ ರೂಪ ಕೋ. ನಂತರ ವ್ಯಂಜನ ಕ. ಇಲ್ಲಿ ಔ. ಇಲ್ಲೇನ್ ಬರುತ್ತೆ? ಔತ್ವ. ಔತ್ವ. ಚಿಹ್ನೆ ಔತ್ವ. ಪಡೆಯುವಂತಹ ರೂಪ ಹೇಗೆ ಬರುತ್ತೆ? ಕೌ. ನಂತರ ಇನ್ನು ಇಲ್ಲಿಗೆ ಸ್ವರಗಳು ಮುಕ್ತಾಯ ಆಯ್ತು. ಇನ್ನು ಉಳಿದಿರ್ತಕ್ಕಂಥದ್ದೇನು? ಯೋಗವಾಹಗಳು. ಯಾವುದು ಯೋಗವಾಹಗಳು ಅಂತಂದ್ರೆ ಸಾಮಾನ್ಯವಾಗಿ ನಾವು ಅಮ್ಮಹ ಅಂತ ಅಂತೀವಿ. ಅಲ್ಲ, ಯೋಗವಾಹಗಳು ಅಂದ್ರೆ ಅನುಸ್ವರ ವಿಸರ್ಗ ಅನ್ನುವಂಥದ್ದನ್ನ ಮರಿಬಾರ್ದು. ಆದ್ರೆ ವರ್ಣಮಾಲೆಯಲ್ಲಿ ಅಮ್ಮಹ ಅನ್ನುವಂಥ ಇರೋದ್ರಿಂದ ನಾವು ಅದೇ ಅಕ್ಷರವನ್ನ ತೆಗೆದುಕೊಳ್ಳೋಣ. ಕ. ಇಲ್ಲಿ ಅಂ. ಚಿಹ್ನೆ ಏನು? ಅನುಸ್ವರ. 1-0. ಒಂದು ಅಕ್ಷರ ಗಾತ್ರದಲ್ಲಿ ಬರೆಯುವಂಥದ್ದು ಅನುಸ್ವರ. ಅದನ್ನ ಏನಂತ ಕರಿತೀವಿ? ಅನುಸ್ವರ. ಅನುಸ್ವರವನ್ನ ಪಡೆದುಕೊಂಡಿರುವಂತಹ ವ್ಯಂಜನದ ರೂಪ ಹೇಗಿರುತ್ತೆ? ಕಂ. ಅನುಸ್ವರವನ್ನ ಪಡ್ಕೊಂಡಿರುವಂತಹ ವ್ಯಂಜನದ ರೂಪ ಕಂ. ತದನಂತರ ಕ. ಆಹ. ಚಿಹ್ನೆ ಏನೋ? ವಿಸರ್ಗ.
ಒಂದು ಅಕ್ಷರದ ಗಾತ್ರದಲ್ಲಿ ಒಂದರ ಮೇಲೊಂದರಂತೆ 2 ಸೊನ್ನೆಗಳನ್ನ ಬರೆಯುವಂತಹ ಕ್ರಮ. ಇದು ಒಂದು ಅಕ್ಷರದ ಗಾತ್ರದಲ್ಲೇ ಬರೀಬೇಕು. ವಿಸರ್ಗ, ವಿಸರ್ಗವನ್ನ ಪಡೆದುಕೊಂಡ ನಂತರ ಏನಾಗುತ್ತೆ? ಅದು ಕಹ, ಅದು ಕಹ. ಹೀಗೆ ವ್ಯಂಜನಕ್ಕೆ ಸ್ವರಗಳು ಸೇರಿದಾಗ, ವ್ಯಂಜನಕ್ಕೆ ಸ್ವರಗಳು ಸೇರಿದಾಗ ಪಡೆಯುವಂತಹ ರೂಪಕ್ಕೆ ನಾವು ಕಾಗುಣಿತ ಅಂತ ಕರಿತೀವಿ. ವ್ಯಂಜನಕ್ಕೆ ಸ್ವರಗಳು ಸೇರಿದಾಗ, ಯಾವುದು ವ್ಯಂಜನ ಆಗಿರ್ಬೋದು, ವ್ಯಂಜನಕ್ಕೆ ಸ್ವರಗಳು ಸೇರಿದಾಗ ಪಡೆಯುವಂತಹ ರೂಪ, ಅದಕ್ಕೆ ನಾವು ಕಾಗುಣಿತ ಅಂತ ಕರಿತೀವಿ. ಈ ಕಾಗುಣಿತ ಅತ್ಯಂತ ಪ್ರಮುಖವಾಗಿರುವಂಥದ್ದು, ಬರವಣಿಗೆಯಲ್ಲಿ ನಮಗೆ ಅತ್ಯಂತ ಹೆಚ್ಚು ಸಹಕಾರಿಯಾಗುವಂಥದ್ದು. ಆ ಕಾಗುಣಿತದ ವಿಶ್ಲೇಷಣೆಯನ್ನ ಇನ್ನೊಮ್ಮೆ ನಾವು ತಿಳ್ಕೊಳ್ತಾ ಹೋಗ್ಬಿಡೋಣ. ಸ್ಥೂಲವಾಗಿ ಅಧ್ಯಯನ ಮಾಡ್ತಾ ಹೋಗೋಣ. ನೋಡಿ, ವ್ಯಂಜನವನ್ನ ತೆಗೆದುಕೊಂಡಿದ್ದೀವಿ. ಕ ಅನ್ನುವಂತಹ ವ್ಯಂಜನ. ಈ ವ್ಯಂಜನ ಸ್ವರರಹಿತವಾಗಿರುವಂತಹ ವ್ಯಂಜನ. ಒಂದು ವೇಳೆ ಅದಕ್ಕೆ ಆ ಸೇರ್ಕೊಂಡ್ಬಿಡ್ತು ಅಂತಂದ್ರೆ ನೋಡಿ ಕ ಅಂದ್ಬಿಡ್ತು. ಇದರಲ್ಲಿ ಸ್ವರ ಇದೆ ಅಂತ ಅರ್ಥ. ವ್ಯಂಜನಗಳಿಗೆ ಸ್ವತಂತ್ರವಾಗಿರುವಂತಹ ಒಂದು ಸ್ಥಾನ ಇಲ್ಲ. ಅದು ಯಾವಾಗ್ಲೂ ಅದು ಕ ಖ ಗ ಹೀಗೆ ಇರ್ಬೇಕು. ಖ ಕ ಗ ಅಂದ್ರೆ ಏನ್ ಅರ್ಥ ಆಗುತ್ತೆ? ಏನು ಅರ್ಥ ಆಗಲ್ಲ. ಅದಕ್ಕೆ ನೋಡಿ, ಸ್ವರವನ್ನ ಸೇರಿಸಿದ್ರೆ, ಒಂದೊಂದು ಸ್ವರವನ್ನ ಸೇರಿಸಿದಾಗ ಎಂತಹ ಅರ್ಥವನ್ನ ಪಡ್ಕೊಳ್ಳುತ್ತೆ ಭಾಷೆ, ಅದೆಷ್ಟು ವೈಜ್ಞಾನಿಕವಾಗಿ ರೂಪುಗೊಂಡಿದೆ ಅಂತ ಅನ್ನೋದಕ್ಕೆ ಇದೊಂದು ಉದಾಹರಣೆ.